ಇಷ್ಟು ದೊಡ್ಡ ಒಂದು ಸಂಕಲ್ಪ. ಇವತ್ತು ನಾನು ಒಂದೇ ಕಾರ್ಯಕ್ರಮ ಮಾಡಿದೆ, ಅಪ್ಪೂರು 4 ಕಡೆ. ಇವತ್ತು ಹುನ್ನಾಬದಲ್ಲಿ ಬಸವರಾಜ್ ಪಾಟೀಲ್ ಅವರ ಪುಣ್ಯ ಸ್ಮರಣೋತ್ಸವಕ್ಕೆ ಗುರುಗಳು ಸಾನ್ನಿಧ್ಯ ವಹಿಸಿ, ಮತ್ತೆ ಬೀದರ್ ಮತ್ತೆ ದನ್ನೂರ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ ನಿರಂತರವಾದ ಗುರುಗಳ ಒಂದು ಕಾರ್ಯಕ್ರಮ. ಅವರಿಗೆ ಜೋರಾದ ಚಪ್ಪಾಟ. ನಮ್ಗೆ ಬಂದ್ ಮಾಡಾಕ ನಮ್ಮ ಸೊಂಟನ ಹೋಯ್ತು, ನಮ್ಮ ಕಂಠನ ಹೋಯ್ತು. ಅಪ್ಪ ಇಷ್ಟು ವಯಸ್ಸಿನಾಗ 75 ವರ್ಷದ ಅಮೃತದ ಗಳಿಗೆಯಲ್ಲಿ ಇಷ್ಟು ಭಕ್ತರ ಒಂದು ಒಡನಾಟ. ಈ ದಿವಸ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಬಹಳ ಖುಷಿ ಪಟ್ಟರು. ನಮ್ಮ ತಂದೆಯ ಹೆಸರು ಬಸವರಾಜ್ ಪಾಟೀಲ್. ಅವರು ಗುರುಗಳು ಬಂದು ಬಸವಲಿಂಗ ಪಟ್ಟಂದ್ರೆ ಅಪ್ಪು ಅವರು ಬಂದು ಬಸವಣ್ಣ ವಚನ ನಮಗೆ ಹೇಳಿ ನಮ್ಮ ಬದುಕು ಪಾವನ ಆಯ್ತು, ಇಡೀ ಸಮಾರಂಭ ಪಾವನ ಆಯ್ತು ಅಂತ ಅವರು ಬಹಳ ಖುಷಿ ಪಟ್ಟರು. ಆಮೇಲೆ ಎಲ್ಲಾ ಕಡೆ ಗುರುಗಳಿಗೆ ಲಾಸ್ಟ್ ಟೈಮ್ ಕೊಡ್ತೀವಿ, ಅರ್ಧ ಮಂದಿ ಊಟಕ್ಕಿರ್ತಾರೆ. ಅವ್ರಿಗೆ ಈ ಸಲ ಫಸ್ಟ್ ಅನುಭವ ಮಂಟಪದ ಅಧ್ಯಕ್ಷತೆ ಕೈತೆ ಫಸ್ಟ್ ಕಾರ್ಯಕ್ರಮ ಆಶೀರ್ವಚನ ಮಾಡಿದ್ರಿ. ಆಮೇಲೆ 10 ಮಂದಿ ಸ್ವಾಮೀಜಿಯವರಿದ್ರು. ನಾನು ಹೇಳಿದೆ ರಾಜಶೇಖರ್ ಪಾಟೀಲ್ ಅವರಿಗೆ, ತಂದೆಯವ್ರ ಪುಣ್ಯ ಸ್ಮರಣೋತ್ಸವ ಬರೀ ರಾಜಕೀಯ ವ್ಯಕ್ತಿಗಳು ಯಾರು ಮಾತು ಬೇಡ ಸರ್, ಗುರುಗಳ ಆ ಸಂದೇಶ ಅಂತ ಹೇಳಿದ್ರೆ ಅದಕ್ಕೆ ನಾವೊಂದು ಮಾತು ಹೇಳ್ತೀನಿ, ಮಂದಿ ಮಾತು ಕೇಳಿ ಹುಚ್ಚ ಹಾಕಬಾರ್ದು, ಸ್ವಚ್ಛಾಗಿ ದಿವಸ ಪ್ರವಚನ ಬರಿ. ಮತ್ ನೀವು ನೋಡಿ 5 ದಿನ ಮಾತಾಡ್ತಾರೆ, ಅವು ಅಲ್ಲೇ ಕಟ್ಟಿ ಕೂತು ಟಿವಿ ನೋಡ್ಕೊಂಡು ಕೊಡ್ತಾವ. ಅವು ಏನ್ ಮಾತಾಡ್ತಾರ ಎಲ್ಲ ಗೊತ್ತಾಗ್ತದ್ರಿ. 5 ದಿನ ಆಕೆ ಮುಂದೆ ಹೋಗಿ ಕೊಡ್ತಾವ. ಈ ಮಂದಿ ಮಾತು ಕೇಳಬೇಡ್ರಿ. ಗುರುವಿನ ಮೇಲೆ ನಿಷ್ಠೆ, ಅಪ್ಪರವರ ಪ್ರೀತಿಗೆ 1 ತಿಂಗಳು ಬಂದ್ರಂದ್ರ ಮಳೆ ಬಂದ್ ಹೆಂಗ್ ಸಣ್ಣಗಿದ್ದಲ್ಲ, ಇವತ್ತು ಹೋಗಿ ಸಣ್ಣಗೆ ಆರಾಮಿ ಮಾಡ್ತಾರೆ. ಅವ್ರು ಟಿವಿ ನೋಡ್ಕೊಂಡು ಕೊಡ್ತಾವ್ರಿ ಹೀಗೆ. ಅವ್ ಹಿಂಗೆ ಅದು ದೂರದರ್ಶನ, ಇದು ವಚನ ದರ್ಶನ, ಇದು ಗುರು ದರ್ಶನ, ಇದು ನೇರ ದರ್ಶನ. ನಿಮ್ಮ ಮೊದಲು ಪಾವನ. ತಂದಿ ಮಗ 2 ಕೂಡು ಹೊಂಟಾರ. ತಂದಿ ಮಗ 2 ಕೂಡು ಕುದುರಿ ತಿಳಿಯಲ್ಲ, ಕುದುರಿ ನಾವು ಹೊಂಟ್ರಂತ ಬಸ್ ಅದು ಇದ್ದಿಲ್ಲ. ಅವ್ರ ಊರಿಗೆ ಬರೀ ಕುದುರೆ ಮೇಲೆ ಹೋಗ್ಬೇಕಾಗಿತ್ತು. ಕುದುರೆ ಮೇಲೆ ಸಣ್ಣ ಮಗ ಕುಂತ, ತಂದಿ ಕುದುರೆ ಹಿಡ್ಕೊಂಡು ಹೊಂತ ಮುಂದೊಂದು ದಾಟಿ ಅಂತ ಹೋಗಿ ಬಂತ. ಈಗ ನೋಡ್ತಾರೆ ಮಂದಿ ಗಟ್ಟಿ ಕೂತ ಹೊಟ್ಟಿ ಮಾತಾಡೋದು. ಏನ್ರೆ ಹುಚ್ಚ ನನ್ನ ಮಗನೇ, ತಂದಿ ಬೈತಾರ, ನೀ ಯಜಮಾನ ಮನುಷ್ಯ ಕುದುರೆ ಹಿಡ್ಕೊಂಡಿದ್ದಿ, ಸಣ್ಣ ಪಾರ ಹಿಡಿಯದ ಹೇಳಿ ನೀ ಸಣ್ಣ ಗಿಟ್ಟ ಓಡ್ಕೋತ ಪಾಪ ಯಜಮಾನ ನಿಲ್ಸ್ಕೋತ ಬರ್ತ, ನೀ ಕೆಳಗಿಡಿ, ನಿಮ್ಮ ಅಪ್ಪ ಮ್ಯಾಪ್ ಕೊಡ್ಲಿ. ಖರೇನೆ ಅಲ್ಲ ಅಂತ ಹೇಳಿದೆ. ಮಗ ಕೆಳಗಿಳಿದ, ತಂದಿ ಮ್ಯಾಪ್ ಕುಂತ. ಮುಂದು ಉಚ್ಚ ಮಂದಿ ಸ್ವಚ್ಛ ಮಾತಾಡ್ಬೇಕಿತ್ತು. ಅವು ಉಚ್ಚ ಮಂದಿ ಅವು ಇಚ್ಛೆ ಹೊರಗಡೆ ಮಾತಾಡುತ್ತ. ಅವ್ರೇನಂದ್ರೆ ಬದುಕ ನೀನು ತಿಳಿತದಿಲ್ಲೋ, ಸಣ್ಣ ಪಾರ ನಡೆಸ್ತಿ ದೊಡ್ಡ ಕತ್ತಿ ಆಗಿದೆ. ಕೆಳಗೆ ಹಿಡಿಬಾರ್ದ ಮಾತ್ ನಾವು ಇದು ಮಾತು ಖರೀದ ಐತಂದ್ರೆ ಅವ್ರು ಕೆಳಗೆ ಮೋರಬಿ ಮತ್ತೆ ಶಾಣೆ. ಮೋರಬಿ ಊರ್ ಬಂದಾಗ ಏನ್ ಮಾಡಿದ್ರು ಅಂದ್ರ ಹುಚ್ಚ ಕುದುರೆ ಮೇಲೆ 2 ಕೂತಿರಿ. ಸ್ವಲ್ಪ ತಿಳಿತದ, ಅದು ಕುದುರೆ ಕತ್ತಿ ಅಲ್ಲ. ನೀವು 2 ಕೂತಿರಲ್ಲ, ಕೆಳಗೆ ಇದು ಮಾತು ಖರೀದ. ಕುದುರೆ ಕೈ ಹಿಡ್ಕೊಂಡು ಹೊಟ್ಟಿ ಓಟ ಮಂದಿ ಪಕ್ಕ ವರ್ಷ ಅವ್ ಕುದುರೆ ಕುದುರೆ ನಡೆಸ್ಕೊಂಡು ಬರಕ ಮ್ಯಾಕ್ ಕೊಡಾಕ ಒಂದು ಕುದುರೆ ಕೈಯಾಗ ಹಿಡ್ಕೊಂಡು ಹೊಂಟ್ರಲ್ಲ, ಎಲ್ಲ ದಡ್ಡಿದ್ರಿ. ಆ ಊರಾಗ ಹಿಂಗಂತಾರ, ಹಿಂದಿನ ಊರಾಗ ಹಿಂಗಂತಾರ, ಮುಂದಿನ ಊರಾಗ ಹಿಂಗಂತಾರ. ನಾವು ಊರಿಗೆ ಹೋಗೋದು ಹ್ಯಾಂಗ ಹೋಯಪ್ಪ? ತಂದೆ ಮಗ 2 ಮಾತಾಡಿದ್ರು. ಹ್ಯಾಂಗಿದ್ರಿ ಗುರುಗಳು? 2 ಗುರುಗಳು ಹೆಂಗ ಮಾತಾಡ್ತಾರಲ್ಲ, ನೀವು ಹೇಳ್ದಂಗ ನಾವು ಪ್ರವಚನ ಮಾಡ್ತೀವಿ. ಆ ತಂದೆ ಮಕ್ಕಳು ಏನ್ ಮಾತಾಡೋದಂದ್ರ, ಮಗ ನಿನಗ ಬ್ಯಾಸರ ಆಗತ್ತನ ನೀ ನಡಿ, ನಾ ಮ್ಯಾಪ್ ಕೊಡ್ತೀನಿ. ನನಗ್ ಬ್ಯಾಸರ ಆಗತ್ತನ ನಾ ನಡಿತೀನಿ, ನೀ ಮ್ಯಾಪ್ ಕೊಡು, ನಾವು ಬಸವ ಕಲ್ಯಾಣ ನೋಡ್ತೀವಿ ಅಂತಂದ್ರ. ಹಂಗ ನೀವು ಮಂದಿ ಮಾತು ಕೇಳಲ್ಲ, ನನ್ ಚಂದ ಗೊತ್ತಂತ ಹೇಳ್ತಾ ನೀವು ದಿವಸ ಬರ್ರಿ, ಮಳೆ ಬಂದ್ರೆ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಚನ ಮಾಡೋಣ.